ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಕೊನೆಯ ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಿದ್ದೇನೆ. ಭಾಳ ಕಷ್ಟಪಟ್ಟು ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿದ್ದೇನೆ. ಗಾಡ್ ಬ್ಲೆಸ್ ಯು. ನಿನ್ನೆ ತಾವುಗಳು ಭಾಳ ಕಮೆಂಟ್ ಮಾಡಿದ್ರಿ, ಸರ್ ನಮಗೆ ಬಯೋ ಎಕ್ಸಾಮ್ ಇದೆ ಅಂತ. ಹಾಗಾಗಿ ನನ್ನ ಕೈಲಿ ಆದಷ್ಟು ಸಹಾಯವನ್ನು ಮಾಡೋಣ ಅಂತ ಈ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಬಯೋ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ದ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ. ನೋಡಿ ವಿದ್ಯಾರ್ಥಿಗಳೇ, 90% ಈ ಒಂದು ಕ್ವಶನ್ ಪೇಪರ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದ್ದಾವೆ. ಈಗ ನಾನು ಪೂರ್ತಿ ಕ್ವಶನ್ ಪೇಪರ್ ಓದಿದರೆ ಭಾಳ ಸಮಯ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ಗಳನ್ನು ಹೇಳ್ತಾ ನಾನು ಹೋಗ್ತೇನೆ. ಕ್ವಶನ್ ನಂಬರ್ 1, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಏನಂತೀರ, ಕ್ವಶನ್ ನಂಬರ್ 1ಗೆ A is the right answer. Question number 2, my dear children, again A is the right answer. Option A is right. Question number 3, right answer is option B. Option B ಆಗಿರುತ್ತೆ. Amphibians of plant kingdoms are ಅಂತ ಇದೆಯಲ್ವ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಆಗಿರುತ್ತೆ. Natural classification system for flowering plants was given by dash. Right answer is ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ. ಕ್ವಶನ್ ನಂಬರ್ 5, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಆ್ಯಂಡ್ ಎ ಈಸ್ ರೀಸನ್ ಫಾರ್ ಬಿ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ದಿ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಟು ಎಮಿಟ್ ಲೈಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಯೋಲುಮಿನೆಸೆನ್ಸ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಇನ್ ಮೇಜ್ ಸೀಡ್ಸ್ ದಿ ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಸಪ್ರೇಟ್ಸ್ ದಿ ಎಂಬ್ರಿಯೋ ಬೈ ಎ ಪ್ರೋಟೀನಿಯಸ್ ಲೇಯರ್ ಕಾಲ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಪ್ಯಾರಲಲ್ ವೆನಿಷನ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೋಸ್ಟ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಮೊನೊಕೋಟೆಡ್ ಲೈನ್ಸ್. ಆಯಿತಾ, ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ರೆಫರ್ ದಿ ಗಿವನ್ ಫಿಗರ್. ಚಿತ್ರವನ್ನು ನೋಡಬೇಕಂತೆ. ABC ಅಂತ ಚಿತ್ರದಲ್ಲಿ ನೀಡಲಾಗಿದೆ. ಚಿತ್ರವನ್ನು ನೋಡಿಬಿಟ್ಟು ಯಾವುದು ಅಂತ ವೆಸ್ಕ್ಯುಲರ್ ಬಂಡಲ್ ಇನ್ ಡೈಕಾಟ್ ಸ್ಟೆಮ್. ಆಯಿತಾ, ಐಡೆಂಟಿಫೈ A, B ಆ್ಯಂಡ್ C ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ C ಆಗಿರುತ್ತೆ. ಆಯಿತಾ, ನೋಡಿ, ಎ ಟಿಕ್ ಹಾಕಿರುವಂಥದ್ದು, ಮಾರ್ಕ್ ಮಾಡಿರುವಂಥದ್ದು ಅದು ಫೋಲಿಯಮ್, ಬಿ ಅನ್ನುವಂಥದ್ದು ಕ್ಯಾಂಬಿಯಮ್, ಸಿ ಅನ್ನುವಂಥದ್ದು ಝೈಲಮ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ಸ್ ಟು ಬುಲಿಫಾರ್ಮ್ ಸೆಲ್ಸ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೆಸೆಂಟ್ ಆನ್ ಡಿ ಅಂತ ಇದಲ್ವ, ಆಪ್ಷನ್ ಡಿ, ದಟ್ ಈಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 11, ಎ ಮೆಚ್ಯೂರ್ ಫೀಮೇಲ್ ಫ್ರಾಗ್ ಕ್ಯಾನ್ ಕ್ಯಾರಿ ಡ್ಯಾಶ್ ಓವರ್ ಅಟ್ ಎ ಟೈಮ್ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 2500 to 3000 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಈಸ್ ದ ಕಾಮನ್ ಆರ್ಗನೆಲ್ ಫೌಂಡ್ ಇನ್ ಬೋತ್ ಪ್ರೋ ಕ್ಯಾರೆಟ್ಸ್ ಆ್ಯಂಡ್ ಯು ಕ್ಯಾರೆಟ್ಸ್ ಅಂತ ಇದೆಯಲ್ಲ, ಅದಕ್ಕೆ ಸರಿಯಾದ ಉತ್ತರ ರೈಬೋಸೋಮ್ಸ್, ಅದು ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ಸೆಲ್ ಥಿಯರಿ ವಾಸ್ ಫಾರ್ಮುಲೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಕ್ವಶನ್ ನಂಬರ್ 14, ಪೇಪರ್ ಮೇಡ್ ಫ್ರಮ್ ಪ್ಲ್ಯಾಂಟ್ ಪಲ್ಪ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಸೆಲ್ಯುಲೋಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಇನ್ ಮಿಯಾಸಿಸ್ ಕ್ರಾಸಿಂಗ್ ಓವರ್ ಈಸ್ ಇನಿಷಿಯೇಟೆಡ್ ಅಟ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮೈ ಡಿಯರ್ ಚಿಲ್ಡ್ರನ್. ಮೈನ್ಯೂಟ್ ಪೋರ್ಸ್ ಇನ್ ದ ಬಾಡಿ ವಾಲ್ ಆಫ್ ಸ್ಪಂಗಸ್ ಈಸ್ ಡ್ಯಾಶ್ ಅಂತ ಇದೆ. ಆಸ್ಟಿಯಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, ಓವರಿ ಈಸ್ ಟು ಬಿ ಡ್ಯಾಶ್ ಇನ್ ಹೈಪೋಜಿನಿಯಸ್ ಫ್ಲವರ್ಸ್ ಅಂತ ಇದೆ. ಕ್ವಶನ್ ನಂಬರ್ 17 ಎಲ್ಲರಿಗೂ ಕೂಡ ಗೊತ್ತು, ಅದು ಸುಪೀರಿಯರ್ ಅನ್ನುವಂಥದ್ದು ಆನ್ಸರು. ಕ್ವಶನ್ ನಂಬರ್ 18, ಡ್ಯಾಶ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಂಡೋಡರ್ಮಿಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. Question number 19, my dear children. The vacuole is bound by a single membrane called dash ಅಂತ ಇದೆ.
ದಟ್ ಈಸ್ ಟೊನೋಪ್ಲಾಸ್ಟ್ ಅಂತ ಇದೆಯಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ ಅನಿಮಲ್ ಸೆಲ್ಸ್ DNA replication begins in the nucleus during dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಹಳ ಜನ G phase ಅಂತ ಬರಿತಾ ಇದ್ದೀರಾ, ಇನ್ನು ಕೆಲವರು S phase ಅಂತ. ಆದರೆ ಇದಕ್ಕೆ ಸರಿಯಾದ ಉತ್ತರ S phase ಆಗಿರುತ್ತದೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಬಿಗಿನ್ಸ್ ಅಂತ ಕೇಳಿದಾರಲ್ವ, ಏನೂ ಇಲ್ಲ, ಇದಕ್ಕೆ ಸರಿಯಾದ ಉತ್ತರನೇ S phase ಆಗಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗ 100% ನಿಮ್ಮ ಒಂದು ಇವತ್ತು ನಡೆಯಲಿರುವ ಬಯೋ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗಲಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದಿನ ದಿನಗಳಲ್ಲಿಯೂ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಎಕ್ಸಾಮ್ ಆದ ತಕ್ಷಣ ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ಕಿನ ಹೆಸರು ಕ್ವಶನ್ ಪೇಪರ್ ಮೇಲೆ ಬರೆದು ಫೋಟೋ ಹೊಡೆದು ನಮಗೆ ಸಂಪೂರ್ಣವಾದ ಕ್ವಶನ್ ಪೇಪರನ್ನು ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಆದಷ್ಟು ಈ ಕ್ವಶನ್ ಪೇಪರನ್ನು ಮೊದಲು ನೋಡಿಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.